ಸ್ನೇಹಿತರೆ, ನಾವಿದ್ದು ಬಂದಿರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂಥ ನೀನಾಸಂ ಹೆಸರು ಕೇಳಿದವರೇ ಇಲ್ಲ. ಯಾಕೆಂದರೆ ಅನೇಕ ಸ್ಟಾರ್ಸ್ನ ಹುಟ್ಟು ಹಾಕಿದಂಥ ಸಂಸ್ಥೆ. ಇವಾಗ ನಾವೇ ಆಲ್ಮೋಸ್ಟ್ ಅಲ್ಲಿ ಸಿನಿಮಾ, ಸೀರಿಯಲ್ ಮತ್ತು ರಂಗಭೂಮಿಗಳಲ್ಲಿ ನೋಡ್ತಾ ಇರೋದಿಲ್ಲ, 99% ನೀನಾಸಂಯಿಂದ ಓದವ್ರೆ. ಅದರಲ್ಲಿ ಉದಾಹರಣೆಗೆ ದರ್ಶನ್ ಆಗಿರ್ಬೋದು, ನೀನಾಸಂ ಸತೀಶ್ ಆಗಿರ್ಬೋದು, ಈ ರೀತಿಯಾಗಿ ಅನೇಕ ಸ್ಟಾರ್ಸ್ ಇಲ್ಲಿಂದಲೇ ತಯಾರಾಗೋದಂಥದ್ದು. ಕೊಡಬೇಕಲ್ಲ, ಅದಕ್ಕೊಂದು ಸಂಸ್ಥೆ ಬೇಕಲ್ಲ. ಅದು ಮಲೆನಾಡು ಭಾಗದಲ್ಲಿ ಯಾವ ರೀತಿ ಈ ಸಂಸ್ಥೆನ ಹುಟ್ಟು ಹಾಕಿದ್ರು, ಯಾರವರು? ಸುಬ್ಬಣ್ಣ ಅಂತ ಅವರು ಇಲ್ಲಿ ಸಂಸ್ಥೆ ಹುಟ್ಟಾಕಲಿಕ್ಕೆ ಕಾರಣ ಏನು? ಯಾವ ರೀತಿ ಇಲ್ಲಿ ಚಟುವಟಿಕೆ ನಡೆಯುತ್ತೆ? ಇವಾಗಲೂ ಕೂಡ ಇಲ್ಲಿ ರಂಗ ಚಟುವಟಿಕೆಗಳು ನಡೀತಾ ಇರುತ್ತೆ. ರಂಗ ಶಿಬಿರಗಳಾಗಿರ್ಬೋದು, ನಾಟಕ ತರಬೇತಿ, ಈ ರೀತಿಯಾಗಿ ದಿನನಿತ್ಯ ವಹಿವಾಟಾಗಿರುತ್ತೆ. ನೀನಾಸಂ ಹೇಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ರೀತಿಯಾಗಿ ನೀನಾಸಂ 2 ಸರಣಿ ಕಾರ್ಯಕ್ರಮ ಬರುತ್ತೆ. ಪ್ರಿನ್ಸಿಪಲ್ ಆದಂಥ ಗಣೇಶ್ ಸರ್ ನಮ್ಮ ಜೊತೆ ನೀನಾಸಂ 2 ಮತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬನ್ನಿ, ಎಲ್ಲರಿಗೂ ಕೂಡ ನೀನಾಸಂಗೆ ಸ್ವಾಗತ, ಸುಸ್ವಾಗತ. ಶಿಖರೇ ಗಣೇಶ್ ಸರ್ ಇವಾಗ ಕೂಡ ಪ್ರಿನ್ಸಿಪಲ್ ಆಗಿ ಅನೇಕ ನಾಟಕ ಶಿಬಿರಗಳಾಗಿರ್ಬೋದು, ಅನೇಕ ರಂಗಭೂಮಿ ಕಲಾವಿದರು ತಯಾರಾಗೋದು ಇವರಿಂದಲೇ. ಹೇಗಿದೆ ಸರ್? ಸ್ಟೂಡೆಂಟ್ ಎಲ್ಲ ಮಾತು ಕೇಳ್ತಾರಾ? ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಹೊಡೆದು ಕೇಳಿಸ್ಬೋದು, ಇಲ್ಲ ಹಿಂಗೆ ಕೇಳ್ತಾರಾ? ಇಲ್ಲಿ ಕೇಳಿದ್ರು. ಹೌದಾ? ಹೌದು. ಯಾಕಂತಂದ್ರೆ ಒಂದು ವರ್ಷ ಕೇಳ್ತೀವಿ ಅನ್ನುವ ಆಸೆ ಹಂಬಲ ಇಟ್ಕೊಂಡೇ ಬರೋದು. ಹಾಗೆ ಇಲ್ಲದೆ ಇರೋರು ಇಲ್ಲಿಗೆ ಬರೋದೇ ಇಲ್ಲ. ಓಕೆ. ನಾವು ಮೊದಲೇನೆ ಈಗಾಗಲೇ ನೀನಾಸಂ ಮಾಡಿರುವ ಕೆಲಸಗಳಿದೆಯಲ್ಲ, ಆ ಕೆಲಸಗಳನ್ನ ಗಮನಿಸಿ ಇಲ್ಲೇನೋ ಹೋದ್ರೆ ನನಗೇನೋ ಒಂದು ಸಿದ್ಧಿ ಸಿಗ್ಬಹುದು ಅನ್ನುವ ಉದ್ದೇಶದಿಂದನೇ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಪ್ರಿನ್ಸಿಪಲ್ ಮಾತು ಕೇಳ್ತಾರಪ್ಪ. ಕೇಳ್ತಾರೆ, ಎಲ್ಲರ ಮಾತು ಕೇಳ್ತಾರೆ. ಮೊದಲನೇದಾಗಿ ಅವ್ರ ಮಾತು ಅವರೇ ಕೇಳಿಸ್ಕೊಬೇಕು ಅಂತ. ಇಲ್ಲಿ ನೀನಾಸಂ ಅಲ್ಲಿ ಏನೋ ಮೇಸ್ಟ್ರು ಸ್ಟೂಡೆಂಟ್ ಅಂತಲ್ಲ, ಆ ಯಾರು ವಿದ್ಯಾರ್ಥಿಯಾಗಿ ಬಂದಿರ್ತಾರೋ ಅವ್ರಿಗೆ ಆ ಹಸಿವು ಇರಬೇಕು ಅಂತ. ಅದು ಕಲಿಬೇಕಂತ ಹಸಿವು, ತುಡಿತ, ಆಸಕ್ತಿ ಇದ್ರೇನೆ ಮಾತ್ರ. ಇಲ್ಲಿ ಎಲ್ಲವೂ ಇದೆ. ಕಲೀಲಿಕ್ಕೆ ಬೇಕಾದ ರಂಗಭೂಮಿಯನ್ನು ಅಭ್ಯಾಸ ಮಾಡೋದಕ್ಕೆ ಬೇಕಾದ ಎಲ್ಲವೂ ಇದೆ. ಅದನ್ನು ಒಂದು ವರ್ಷ ಸದುಪಯೋಗ ಮಾಡ್ಕೊಂಡು ಕಲಿತಕ್ಕಂಥದ್ದು ಅವ್ರಿಗೆ ಬಿಟ್ಟಿದ್ದದು. ಓಕೆ, ಕಲಿತಾರೆ ಅಂದಂಗೆ ಆಯ್ತು. ಹಾಗಾದ್ರೆ ಒಂದು ವರ್ಷ ಎಲ್ಲ ಬಿಟ್ಟು ಬಂದಿರ್ತಾರಲ್ಲ, ಅದು ದುಡಿಯೋ ವಯಸ್ಸಲ್ಲಿ ಇಲ್ಲಿಗೆ ಬರುವಂಥದ್ದು ಅನ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ದೊಡ್ಡವ್ರನ್ನೇ ನಾವು ನೋಡ್ತಾ ಇದ್ದೀವಿ. ಹೌದು, ಹಾಗಾಗಿ ಓಕೆ. ಇವಾಗ ನೀನಾಸಂ ಇವಾಗ ರೋಡ್ ಸೈಡೇ ನೋಡ್ತೀವಿ. ಇದು ಎಲ್ಲಿಗೆ ಕನೆಕ್ಟಿವಿಟಿ ಇದೆ ಈ ರೋಡು? ಈ ರೋಡ್ ಇದೆಯಲ್ಲ, ಇದು ಸಾಗರದಿಂದ ಹೊಸನಗರಕ್ಕೆ ಕನೆಕ್ಟ್ ಆಗುತ್ತೆ. ಓಕೆ, ಯಾವ್ದು ಹತ್ರ ಆಗುತ್ತೆ? ಸಾಗರ ಹತ್ರ ಆಗುತ್ತಾ, ಹೊಸನಗರ? ಸಾಗರ ಹತ್ರ ಆಗುತ್ತೆ. ಸಾಗರ ಇಲ್ಲಿಗೆ 9 ಕಿಲೋಮೀಟ್ರು, ಹೊಸನಗರ 32 ಕಿಲೋಮೀಟರ್ ಏನೋ ಇದೆ. ಹಾಗಾದ್ರೆ ಸಾಗರನೇ ಹತ್ರ. ಸಾಗರ ಹತ್ರ. ಮಲೆನಾಡು ನೀನಾಸಂ ಇರೋದು. ಮಲೆನಾಡು ಭಾಗದಲ್ಲಿ ಯಾವ ರೀತಿ ನೀನಾಸಂ ಅನ್ನೋದು ಹುಟ್ಟಾಕಿದೆ? ಹೇಗೆ ಸುಬ್ಬಣ್ಣನವರು ಕಟ್ಟಿದ್ದಾದ್ರು ಹೇಗೆ?